ಮಿತ್ರರೇ ನಮಸ್ಕಾರ. ಮಿತ್ರರೇ, ಮುಂದಿನ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವಾರಗಳಲ್ಲಿ ಭಾರತ, ರಷ್ಯಾ, ಚೈನಾ, ಅಮೆರಿಕ ಈ ಎಲ್ಲ ದೇಶಗಳ ನಡುವೆ ಬಹಳ ದೊಡ್ಡ ದೊಡ್ಡ ಈವೆಂಟ್ಗಳು ನಡೆಯೋದಕ್ಕಿದ್ದಾವೆ. ರಷ್ಯಾದಿಂದ ಭಾರತಕ್ಕೆ ಬಹಳ ದೊಡ್ಡ ಭರವಸೆ ಸಿಕ್ಕಿದೆ. ಭಾರತಕ್ಕೆ ಮುಂದಿನ ವರ್ಷ ಅಂದರೆ 2027ರಲ್ಲಿ ಮಹಾ ಸುನಾಮಿ ಬಂದಪ್ಪಳಿಸುವ ಸಾಧ್ಯತೆ ಇದೆ. ಸುನಾಮಿ ಅಂತಂದ್ರೆ ಸಮುದ್ರದಿಂದ ಬರುವ ಸುನಾಮಿ ಅಲ್ಲ, ಆಹಾರ ವಸ್ತುಗಳ ಕೊರತೆಯ ಸುನಾಮಿ. ಇದ್ರ ಬಗ್ಗೆ ಈಗಾಗಲೇ ಅನೇಕ ರಿಪೋರ್ಟ್ಗಳು ಬರೋದಕ್ಕೆ ಶುರುವಾಗಿದೆ. ಇದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಎದುರಾಗಬಹುದಾದಂತಹ ಒಂದು ದೊಡ್ಡ ಸಮಸ್ಯೆ. ಅದನ್ನು ನಿಭಾಯಿಸಬೇಕಾದ್ರೆ ರಷ್ಯಾದ ಸಹಕಾರ ವಿಶ್ವದ ಅನೇಕ ದೇಶಗಳಿಗೆ ಅತ್ಯಮೂಲ್ಯವಾದದ್ದು. ಅಂತಹ ಸಂದರ್ಭದಲ್ಲಿ ರಷ್ಯಾ ಭಾರತಕ್ಕೆ ಈಗ ಪೂರ್ಣ ಸಹಕಾರವನ್ನು ಘೋಷಿಸಿದೆ. ಬಹಳ ದೊಡ್ಡ ಡೆವಲಪ್ಮೆಂಟ್. ರಷ್ಯಾಗೆ ಜೈಶಂಕರ್ ಹೋದಂತಹ ಸಂದರ್ಭದಲ್ಲಿ ಪುತಿನ್ ಓಪನ್ ಆಗಿ ಇದನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ರಷ್ಯಾ ಮತ್ತು ಭಾರತದ ನಡುವಿನ ಇತ್ತೀಚಿನ ಬೆಳವಣಿಗೆ ಇದೆಯಲ್ಲ, ಇದು ಅಮೆರಿಕವನ್ನು ಕೆರಳಿಸಿದೆ. ಹೀಗಾಗಿ ಅಮೆರಿಕ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ದಂಡಿಸುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಮುಂದಿನ ಕೆಲವೇ ವಾರಗಳಲ್ಲಿ ನಿಮ್ಮ ಕಿವಿಯಾರೆ ಈ ವಿಚಾರವನ್ನು ಕೇಳುತ್ತೀರಾ. ಅಮೆರಿಕ ಅಂತಹ ತಯಾರಿಯನ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಚೈನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಭಾರತಕ್ಕೆ ಬರದೆ 7 ವರ್ಷ ಆಗಿ ಹೋಗಿದೆ. ಭಾರತ ಚೈನಾದ ಸಂಬಂಧ 2019 ಬಳಿಕ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತು. ಕಳೆದ ವರ್ಷದಿಂದ ಸ್ವಲ್ಪ ಸುಧಾರಣೆ ಆಗಿದ್ರೂ ಕೂಡ ಬಹಳ ಮಹತ್ವದ ಬ್ರೇಕ್ ಥ್ರೂ ಅಂತೂ ಸಿಕ್ಕಿಲ್ಲ. ಆದರೆ ಈಗ ಸುದ್ದಿ ಬರ್ತಾ ಇದೆ, ಚೈನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ 400 ಜನರ ಡೆಲಿಗೇಷನ್ ಅನ್ನು ಕರ್ಕೊಂಡು ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅಂತ. ಅದರ ತಯಾರಿ ಎಂಬಂತೆ ಮೋದಿ ದೋವಾಲ್ರನ್ನ ಚೈನಾಗೆ ಕಳುಹಿಸಿಕೊಟ್ಟಿದ್ದಾರೆ. ಒಂದು ಕಡೆ ದೋವಾಲ್ ಚೈನಾದಲ್ಲಿದ್ರೆ, ಇನ್ನೊಂದು ಕಡೆ ಜೈಶಂಕರ್ ರಷ್ಯಾದಲ್ಲಿ ಪುತಿನ್ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಪುತಿನ್ ಮತ್ತು ಮೋದಿಯ ನಡುವೆ 3 ಬಾರಿ ಭೇಟಿ ನಿಗದಿಯಾಗ್ತಾ ಇದೆ. ಜಿಯೋಪೊಲಿಟಿಕ್ಸ್ನಲ್ಲಿ ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರಗಳು, ಜೊತೆಗೆ ಭಾರತದ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಬಹುದಾದಂತಹ ವಿಚಾರಗಳು ಕೂಡ ಹೌದು. ಇದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ರಷ್ಯಾ ಮತ್ತು ಭಾರತದ ವಿಚಾರವನ್ನು ಹೇಳ್ತೀನಿ. ಜೈಶಂಕರ್ ಅವರ ರಷ್ಯಾ ಪ್ರವಾಸದ ಕುರಿತಾಗಿ ಕೊಂಚ ಮಾಹಿತಿ ಕೊಟ್ಬಿಡ್ತೀನಿ. ಜೈಶಂಕರ್ ಮಾಸ್ಕೋಗೆ ಹೋಗಿದ್ದಾರೆ. ಆನ್ ಪೇಪರ್ ನೋಡೋದಾದ್ರೆ ಇದೊಂದು ಸರ್ಕಾರಗಳ ಮಟ್ಟದ ಆಂತರಿಕ ಸಭೆ ಅಷ್ಟೇ. ಆದರೆ ಅಲ್ಲಿ ಚರ್ಚೆ ಆಗಿರುವಂತಹದ್ದು ಬಹಳ ದೊಡ್ಡ ವಿಚಾರಗಳು. ಮೊದಲನೇದಾಗಿ ರಷ್ಯಾದ ಅಧ್ಯಕ್ಷ ಪುತಿನ್ರನ್ನೇ ಜೈಶಂಕರ್ ಹೋಗಿ ಭೇಟಿ ಆಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಎಲ್ಲ ಕುಶಲವೇ ಅಂತ ಜೈಶಂಕರ್ ಕೇಳ್ತಾರೆ. ಪುತಿನ್ ಅದಕ್ಕೆ ಒಂದು ಸ್ಮೈಲ್ ಮಾಡ್ತಾರೆ. ಅಂದ್ರೆ ರಷ್ಯಾದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೂ ಸರಿ ಇಲ್ಲ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ಏನಾಗ್ತಾ ಇದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ. ಉಕ್ರೇನ್ ನಿರಂತರವಾಗಿ ರಷ್ಯಾದ ಬಹುತೇಕ ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ. ರಷ್ಯಾಗೆ ಇದರಿಂದ ಬಹಳ ಹಾನಿ ಆಗ್ತಾ ಇದೆ. ರಷ್ಯಾದಲ್ಲಿ ಬಹಳ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಮಾಸ್ಕೋ ಅತ್ಯಂತ ಸೇಫೆಸ್ಟ್ ಸಿಟಿ ಅಂತ ಕರೆಸಿಕೊಳ್ತಾ ಇತ್ತು. ಆದರೆ ಈಗ ಮಾಸ್ಕೋದ ಗೋದಾಮುಗಳಿಗೆ ದೊಡ್ಡ ದೊಡ್ಡ ಡ್ರೋನ್ಗಳು ಬಂದು ಬೀಳ್ತಾ ಇದ್ದಾವೆ, ಅಲ್ಲಿ ಸ್ಫೋಟ ಆಗ್ತಾ ಇದ್ದಾವೆ. ಹೀಗಾಗಿ ರಷ್ಯಾ ಕೂಡ ಬಹಳ ಒತ್ತಡದಲ್ಲಿದೆ. ಜೈಶಂಕರ್ ಮತ್ತು ಪುತಿನ್ ಭೇಟಿಯ ಸಂದರ್ಭದಲ್ಲಿ ಇದ್ಯಾವುದೂ ಕೂಡ ಚರ್ಚೆಯ ಮ್ಯಾಟರ್ ಆಗಿರಲಿಲ್ಲ. ಬದಲಾಗಿ ಚರ್ಚೆ ಆಗಿದ್ದೇನು ಕೇಳಿದ್ರೆ, ಭಾರತ ಬ್ರಿಕ್ಸ್ ವಿಚಾರ ಮತ್ತು ರಷ್ಯಾ ಭಾರತದ ನಡುವಿನ ಆನ್ಯುವಲ್ ಮೀಟ್ ವಿಚಾರವನ್ನು ಚರ್ಚೆ ಮಾಡಿದ್ರೆ ರಷ್ಯಾ ಭಾರತಕ್ಕೆ 3 ಭರವಸೆಗಳನ್ನು ಕೊಡ್ತು. ಮೊದಲನೇದಾಗಿ ಜೈಶಂಕರ್ ಹೇಳಿದ್ದನ್ನು ಹೇಳಿಬಿಟ್ಟು ಅನಂತರ ರಷ್ಯಾ ಕೊಟ್ಟಂತಹ ಭರವಸೆ ಅಂದರೆ ಪುತಿನ್ ಭಾರತಕ್ಕೆ ಕೊಟ್ಟಂತಹ ಅಶ್ಯೂರೆನ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಜೈಶಂಕರ್ ಪುತಿನ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಮೋದಿ ಕಳುಹಿಸಿ ಕೊಟ್ಟಿದ್ದಂತಹ ಒಂದು ಪರ್ಸನಲ್ ಲೆಟರ್ ಅನ್ನ ಪುತಿನ್ಗೆ ಹಸ್ತಾಂತರ ಮಾಡ್ತಾರೆ. ಅನಂತರ ಜೈಶಂಕರ್ ಹೇಳ್ತಾರೆ, ಪುತಿನ್ ಭಾರತ ಭೇಟಿಯನ್ನ ನಾವು ಎದುರು ನೋಡ್ತಾ ಇದ್ದೀವಿ. ಬ್ರಿಕ್ಸ್ ನಲ್ಲಿ ನಿಮ್ಮನ್ನ ಸ್ವಾಗತ ಮಾಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಹಾಗೆ ಭಾರತ ಮತ್ತು ರಷ್ಯಾದ ಆನ್ಯುವಲ್ ಮೀಟಿಂಗೂ ಕೂಡ ಪುತಿನ್ಗೆ ಭಾರತಕ್ಕೆ ಆಹ್ವಾನ ಕೊಡ್ತಾರೆ. ಮುಂದಿನ 3 ತಿಂಗಳಿನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ಪುತಿನ್ 3 ಬಾರಿ ಭೇಟಿಯಾಗ್ತಾರೆ. ಮೊದಲನೇದಾಗಿ SCOದ ಶೃಂಗಸಭೆ ಕಿರ್ಗಿಸ್ತಾನದಲ್ಲಿ ನಡೀತಾ ಇದೆ. ನೆಕ್ಸ್ಟ್ ವೀಕ್ ನಡೀತಾ ಇರುವಂತಹ ಸಭೆ ಇದು. ಇದಕ್ಕೆ ಪುತಿನ್ ಕೂಡ ಬಹುತೇಕ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ರಷ್ಯಾದ ಅಧ್ಯಕ್ಷ ಪುತಿನ್ ಮತ್ತು ಮೋದಿಯ ನಡುವೆ ಮಾತುಕತೆಗಳಾಗ್ತವೆ. ಅದಾದ ಬಳಿಕ ಭಾರತದಲ್ಲಿ ಬ್ರಿಕ್ಸ್ ಶೃಂಗಸಭೆ ಇದೆ. ಅದಕ್ಕೆ ಪುತಿನ್ ಬರುವಂತಹದ್ದು ಬಹುತೇಕ ಫಿಕ್ಸ್ ಆಗಿದೆ. ಅದರ ಮಾರನೇ ದಿನ ಅಥವಾ ಅದೇ ಸಂದರ್ಭದಲ್ಲೇ ಭಾರತ ಮತ್ತು ರಷ್ಯಾದ ನಡುವೆ ಆನ್ಯುವಲ್ ಮೀಟ್ ನಡೆಯುತ್ತೆ. ಹೀಗೆ 3 ಸಂದರ್ಭಗಳಲ್ಲಿ ಭಾರತದ ಪ್ರಧಾನಿ ಮತ್ತು ರಷ್ಯಾದ ಅಧ್ಯಕ್ಷರ ಭೇಟಿ ಆಗ್ತವೆ. ಮಿತ್ರರೇ, ಈ ಭೇಟಿಗೇನು ಮಹತ್ವ? ಈಗೇನು ಭಾರತ ರಷ್ಯಾದೊಂದಿಗೆ ಬಹಳ ದೊಡ್ಡ ಡಿಫೆನ್ಸ್ ಡೀಲ್ ಅನ್ನ ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ. ಹೀಗಿರುವಾಗ ಇದಕ್ಕೇನಾದ್ರೂ ಎಕ್ಸ್ಟ್ರಾ ವಿಶೇಷ ಮಹತ್ವಗಳಿದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಯಾಕೆ ಅಂತಂದ್ರೆ ಪುತಿನ್ ಭಾರತಕ್ಕೆ ಕೊಟ್ಟಂತಹ 3 ಭರವಸೆಗಳ ಬಗ್ಗೆ ಹೇಳ್ತೀನಿ. ಆಗ ನಿಮಗೆ ಈ ವಿಚಾರ ಅರ್ಥ ಆಗತ್ತೆ. ಜೈಶಂಕರ್ ಅವರ ಭೇಟಿಯ ಸಂದರ್ಭದಲ್ಲೇ ಪುತಿನ್ ಈ 3 ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಮೊದಲನೇದಾಗಿ ಆಯಿಲ್. ನಿಮಗೆಲ್ಲ ಗೊತ್ತಿರಬಹುದು, ಭಾರತ ಅಮೆರಿಕ ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ರಷ್ಯಾದಿಂದ ಆಯಿಲ್ ಖರೀದಿಯನ್ನ ಕಡಿಮೆ ಮಾಡಿಲ್ಲ, ಬದಲಾಗಿ ಡಬಲ್ ಮಾಡಿದೆ. ಕಳೆದ ತಿಂಗಳಿನಲ್ಲಿ ಭಾರತ ರಷ್ಯಾದಿಂದ ಪ್ರತಿದಿನ 2.6 ಬಿಲಿಯನ್ ಬ್ಯಾರಲ್ನಷ್ಟು ಕಚ್ಚಾ ತೈಲವನ್ನು ಖರೀದಿ ಮಾಡಿದೆ. ಅಂದ್ರೆ ಭಾರತದ ಅವಶ್ಯಕತೆ ಇದೆಯಲ್ಲ, ಅದರ 50%ಗಿಂತಲೂ ಜಾಸ್ತಿ. ಈ ವಿಚಾರದಲ್ಲಿ ಅಮೆರಿಕ ನಿರಂತರವಾಗಿ ಭಾರತದ ಮೇಲೆ ಒತ್ತಡ ಹಾಕ್ತಾ ಇದೆ. ಆದರೆ ಭಾರತ ಡೋಂಟ್ ಕೇರ್ ಹೇಳ್ತಾ ಇದೆ.
ಅಮೆರಿಕ ಈಗಾಗಲೇ ರಷ್ಯಾದಿಂದ ಆಯಿಲ್ ಖರೀದಿ ಮಾಡುವ ದೇಶದ ಮೇಲೆ 100% ಟ್ಯಾರಿಫ್ ಹಾಕುವಂತಹ ಕಾನೂನನ್ನು ತರೋದು ಹೊರಟಿದೆ. ಹಾಗೇನಾದ್ರೂ ಆಗಿದ್ದೇ ಆದ್ರೆ ಭಾರತಕ್ಕೆ ಬಹಳ ದೊಡ್ಡ ಬರೆ ಬೀಳುತ್ತೆ. ಆದರೆ ಮಿಡಲ್ ಈಸ್ಟ್ ಯುದ್ಧದ ಕಾರಣದಿಂದಾಗಿ ಭಾರತ ತನ್ನ ಎನರ್ಜಿ ಸೆಕ್ಯೂರಿಟಿಯನ್ನು ಕಾಪಾಡಿಕೊಳ್ಳುವಂತಹದ್ದು ಅತ್ಯಂತ ಅವಶ್ಯಕವಾಗಿದೆ. ಇಂತಹ ಸಂದರ್ಭದಲ್ಲಿ ರಷ್ಯಾದಿಂದ ಭಾರತ ಹೆಚ್ಚುವರಿ ತೈಲವನ್ನು ಬೈ ಮಾಡ್ತಾ ಇದೆ. ಭಾರತಕ್ಕದು ಆರ್ಥಿಕವಾಗಿಯೂ ಕೂಡ ಲಾಭದಾಯಕವಾಗಿದೆ. ಇಲ್ಲಿ ಮಿತ್ರರೇ, ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಭಾರತ ಇದೇ ರೀತಿಯಾಗಿ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ಹೆಚ್ಚು ಮಾಡುತ್ತಲೇ ಹೋದ್ರೆ ಅಮೆರಿಕ ಮುಂದಿನ ಕೆಲವೇ ದಿನಗಳಲ್ಲಿ ಭಾರತವನ್ನು ದಂಡಿಸೋದು ಗ್ಯಾರಂಟಿ. ಅಮೆರಿಕ ಏನೇ ಒತ್ತಡ ಹಾಕಿದ್ರೂ ಕೂಡ ಭಾರತ ಅದಕ್ಕೆ ಕಿವಿ ಕೊಡ್ತಾ ಇಲ್ಲ. ಉದಾಹರಣೆಗೆ ಈಗ ಜೈಶಂಕರ್ ರಷ್ಯಾ ಪ್ರವಾಸ ಕೈಗೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಸದ್ಯ ಭಾರತ ಮತ್ತು ರಷ್ಯಾದ ನಡುವಿನ ವ್ಯಾಪಾರ ಹೋಗ್ತಾ ಇರೋದನ್ನ ನೋಡಿದ್ರೆ ನಾವು ಅಂದುಕೊಂಡಂತೆ 2030 ವೇಳೆಗೆ $100 ಬಿಲಿಯನ್ ಅನ್ನ ರೀಚ್ ಆಗ್ತೀವಿ ಅಂತ. ಇದು ಅಮೆರಿಕದ ಕಣ್ಣು ಕೆಂಪಗಾಗಿಸುತ್ತೆ. ಯಾಕೆ ಅಮೆರಿಕ ಇದು ಕುರ್ಕೊಳ್ಳುತ್ತೆ ಕೇಳಿದ್ರೆ, ಇವತ್ತು ಅಮೆರಿಕ ಮತ್ತು ಭಾರತದ ನಡುವೆ ವ್ಯಾಪಾರ ಇದೆಯಲ್ಲ, ಇದು ಭಾರತಕ್ಕೆ ಲಾಭದಾಯಕ. ಅಂದರೆ ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಇದೆ, ಅಮೆರಿಕಾಗೆ ಟ್ರೇಡ್ ಡಿಫಿಸಿಟ್ ಇದೆ. ಅದೇ ಭಾರತ ಮತ್ತು ರಷ್ಯಾದ ವ್ಯಾಪಾರ ಇದೆಯಲ್ಲ, ಇದು ರಷ್ಯಾಗೆ ಲಾಭದಾಯಕ. ಕಳೆದ ವರ್ಷದ ವ್ಯಾಪಾರವನ್ನು ನೋಡಿದ್ರೆ ಭಾರತ ಮತ್ತು ರಷ್ಯಾದ ನಡುವೆ $66 ಬಿಲಿಯನ್ ವ್ಯಾಪಾರ ನಡೆದಿದೆ. ಅದರಲ್ಲಿ $61 ಬಿಲಿಯನ್ ನಷ್ಟು ರಷ್ಯಾಗೆ ಟ್ರೇಡ್ ಸರ್ಪ್ಲಸ್ ಇದೆ. ರಷ್ಯಾದ ಎಕಾನಮಿಗೆ ಭಾರತದ ವ್ಯಾಪಾರ ಅತ್ಯಂತ ಪೂರಕವಾಗಿದೆ. ಭಾರತ ಒಂಥರ ಆಕ್ಸಿಜನ್ ಇದ್ದಂತೆ. ಅಮೆರಿಕಾಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ರಷ್ಯಾವನ್ನ ನಾವು ರಿಪ್ಲೇಸ್ ಮಾಡ್ತೀವಿ, ಭಾರತ ಯಾಕೆ ರಷ್ಯಾದಿಂದ ವ್ಯಾಪಾರ ಮಾಡಬೇಕು, ಅದರ ಅವಶ್ಯಕತೆ ಏನಿದೆ, ಭಾರತಕ್ಕೆ ಆರ್ಥಿಕವಾಗಿ ವ್ಯಾಪಾರದಿಂದ ಲಾಭ ಆಗ್ತಾ ಇರೋದು ನಮ್ಮಿಂದ, ಟ್ರೇಡ್ ಸರ್ಪ್ಲಸ್ ನಮ್ಮಿಂದ ಇದೆ, ನಮಗೆ ಟ್ರೇಡ್ ಡಿಫಿಸಿಟ್ ಇದೆ, ಇದನ್ನ ಸರಿದೂಗಿಸೋದಕ್ಕೆ ಭಾರತ ನಮಗೆ ಹೆಲ್ಪ್ ಮಾಡಬೇಕು, ಅದನ್ನ ಬಿಟ್ಟು ರಷ್ಯಾಗೆ ಹೆಲ್ಪ್ ಮಾಡ್ತಾ ಇದೆ, ರಷ್ಯಾಗೆ ಲಾಭ ಮಾಡಿಕೊಡ್ತಾ ಇದೆ ಎನ್ನುವಂಥದ್ದಷ್ಟೇ ಅಮೆರಿಕದ ಸಿಟ್ಟಿಗೆ ಕಾರಣ ಆಗಿರೋದು. ಅದಕ್ಕೋಸ್ಕರವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಉಕ್ರೇನ್ನ ವಿಚಾರವನ್ನು ಇಟ್ಕೊಂಡು ಭಾರತವನ್ನು ಬೆದರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಭಾರತಕ್ಕೆ ರಷ್ಯಾದಿಂದ ಸಿಕ್ಕಂತಹ ದೊಡ್ಡ ಭರವಸೆ ಏನು ಕೇಳಿದ್ರೆ, ಅದು ಫರ್ಟಿಲೈಸರ್ ವಿಚಾರದಲ್ಲಿ ಪುತಿನ್ ಕೊಟ್ಟಂತಹ ಭರವಸೆ. ಈ ವಿಚಾರ ಇದೆಯಲ್ಲ, ಇದಿನ್ನೂ ಕೂಡ ಬಹುತೇಕ ಭಾರತೀಯರ ಅರಿವಿಗೆ ಬಂದಿಲ್ಲ. ಆದರೆ ಇದು ನೀವು ಊಹೆ ಮಾಡಲಾರದಷ್ಟು ದೊಡ್ಡದಾದಂತಹ ಒಂದು ವಿಚಾರ. ಅದೇನು ಕೇಳಿದ್ರೆ, JP ಮಾರ್ಗನ್ ವರದಿಯ ಪ್ರಕಾರ 2027ರಲ್ಲಿ ಇಡೀ ವಿಶ್ವದಲ್ಲಿ ಫುಡ್ ಶಾರ್ಟೇಜ್ ಆಗತ್ತೆ, ಆಹಾರ ವಸ್ತುಗಳ ಪೂರೈಕೆಯಲ್ಲಿ ಬಹಳ ದೊಡ್ಡ ವ್ಯತ್ಯಯ ಆಗತ್ತೆ, ಹಾಹಾಕಾರ ಆಗತ್ತೆ ಎನ್ನುವ ರೀತಿಯಲ್ಲಿ JP ಮಾರ್ಗನ್ ವರದಿ ಬಿಡುಗಡೆ ಮಾಡಿದೆ. ಇದನ್ನ ಹೇಳಿದಾಗ ನಿಮ್ಮ ತಲೆಯಲ್ಲಿ ಏನ್ ಬಂದಿರುತ್ತೆ, ಹೌದು, ಈ ವರ್ಷ ಎಲ್ನಿನೋ ಕಾರಣದಿಂದಾಗಿ ಬಿತ್ತನೆ ಕಾರ್ಯ ಸರಿಯಾಗಿ ನಡೆದಿಲ್ಲ, ಇದು ವಿಶ್ವಮಟ್ಟದಲ್ಲಿ ಪರಿಣಾಮ ಬೀರಬಹುದು, ಭಾರತಕ್ಕೂ ಇದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ. ಕೇವಲ ಅದೊಂದೇ ಅಲ್ಲ, ಎಲ್ನಿನೋಗಿಂತಲೂ ಕೂಡ ದೊಡ್ಡ ಕಾರಣ ಇದೆ. ಅದೇನು ಕೇಳಿದ್ರೆ ಫರ್ಟಿಲೈಸರ್ ಶಾರ್ಟೇಜ್. ಈ ಪಶ್ಚಿಮ ಏಷ್ಯಾದ ದೇಶಗಳಿದಾವಲ್ಲ, ಈ ದೇಶಗಳು ಇಡೀ ವಿಶ್ವದ 42% ಫರ್ಟಿಲೈಸರ್ಸ್ ಅನ್ನು ಪೂರೈಕೆ ಮಾಡ್ತಾ ಇದ್ವು. ಮುಖ್ಯವಾಗಿ ಯೂರಿಯಾ ಬರ್ತಾ ಇದ್ದಿದ್ದೆ ಈ ಮಿಡಲ್ ಈಸ್ಟ್ ದೇಶಗಳಿಂದ. ಆದರೆ ಇರಾನ್ ಯುದ್ಧದ ಕಾರಣದಿಂದಾಗಿ ಈ ಫರ್ಟಿಲೈಸರ್ ಪೂರೈಕೆಯಲ್ಲಿ ಬಹಳ ದೊಡ್ಡ ವ್ಯತ್ಯಯ ಆಗಿದೆ. ಕೆಲ ಫರ್ಟಿಲೈಸರ್ ತಯಾರಕ ಘಟಕಗಳು ಕೂಡ ಡ್ಯಾಮೇಜ್ಗೆ ಒಳಗಾಗಿದ್ದಾವೆ. ಸಹಜವಾಗಿ ರಸಗೊಬ್ಬರ ಇಲ್ಲ ಅಂತಂದ್ರೆ ಆಹಾರ ಉತ್ಪಾದನೆಯಲ್ಲಿ ಕೊರತೆ ಉಂಟಾಗತ್ತೆ. ಉತ್ಪಾದನೆ ಕಡಿಮೆ ಆಯಿತು ಅಂತ ಬೇಡಿಕೆ ಕಡಿಮೆ ಆಗತ್ತಾ? ಬೇಡಿಕೆ ಅಷ್ಟೇ ಇರುತ್ತೆ. ಆಗ ಪೂರೈಕೆಯಲ್ಲಿ ವ್ಯತ್ಯಯ ಆದಾಗ ಬೆಲೆ ಏರಿಕೆ ಆಗತ್ತೆ, ಹಾಹಾಕಾರ ಉಂಟಾಗತ್ತೆ. ಭಾರತಕ್ಕೂ ಕೂಡ ಇದರ ಬಿಸಿ ಮುಟ್ಟುತ್ತೆ ಎನ್ನುವಂತಹ ವರದಿಗಳಿದಾವೆ. ಭಾರತ ಈಗಾಗಲೇ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ. ಆದ್ರೆ ಮುಂದಿನ ವರ್ಷದಲ್ಲಿ ನಾವು ಹೊರಗಡೆ ಡಿಮ್ಯಾಂಡ್ ಮಾಡಬೇಕಾಗಬಹುದು. ಈಗಾಗಲೇ ಸಕ್ಕರೆ ವಿಚಾರದಲ್ಲಿ ನಿಮಗೆಲ್ಲ ಸುದ್ದಿ ಬರ್ತಾ ಇದೆ. ಅಂತಹ ಸುದ್ದಿಗಳು ಮುಂದಿನ ವರ್ಷ ಪ್ರತಿನಿತ್ಯ ಕೇಳುವಂತಹ ಪರಿಸ್ಥಿತಿ ಬರಬಹುದು ಅನ್ನುವಂತಹ ಎಚ್ಚರಿಕೆಗಳಿದಾವಲ್ಲ. ಇದಕ್ಕೆ ರಷ್ಯಾ ಹೇಳ್ತಾ ಇದೆ, ಭಾರತಕ್ಕೆ ಏನು ತೊಂದರೆ ಆಗದಂತೆ ಎಷ್ಟು ಫರ್ಟಿಲೈಸರ್ಸ್ಗಳ ಬೇಡಿಕೆ ಇದೆಯೋ ಅಷ್ಟನ್ನು ನಾವು ಪೂರೈಸುವುದಕ್ಕೆ ಸಿದ್ಧ ಇದ್ದೀವಿ ಅಂತ. ನಿಮಗೆ ಸಂಕಷ್ಟ ಆಗುವಂತಹ ಪರಿಸ್ಥಿತಿ ಬರೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಪುತಿನ್ ಭಾರತಕ್ಕೆ ಭರವಸೆ ಕೊಟ್ಟಿದ್ದಾರೆ. ಇನ್ನು ಅಣು ಸೆಕ್ಟರ್ನಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗೆ ರಷ್ಯಾ ಒಲವು ತೋರಿದೆ. ಅದ್ರ ಬಗ್ಗೆಯೂ ಕೂಡ ಪುತಿನ್ ಮಾತನಾಡಿದ್ದಾರೆ. ಮಿತ್ರರೇ, ಇದೆಲ್ಲವೂ ಕೂಡ ಪುತಿನ್ ಮತ್ತು ಮೋದಿ ಅವರ ಭೇಟಿ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಸ್ಕಸ್ ಆಗುತ್ತೆ, ಒಪ್ಪಂದಗಳಾಗ್ತವೆ. ಇನ್ನು ಜೈಶಂಕರ್ ಮಾಸ್ಕೋದಲ್ಲಿರುವಂತಹ ಸಂದರ್ಭದಲ್ಲೇ ಅಜಿತ್ ದೋವಾಲ್ ಕೂಡ ಚೈನಾ ಪ್ರವಾಸ ಕೈಗೊಂಡಿದ್ದಾರೆ. ಅಜಿತ್ ದೋವಾಲ್ ಚೈನಾಗೆ ಹೋಗಿದ್ದರ ಉದ್ದೇಶ ಏನು ಕೇಳಿದ್ರೆ 25ನೇ ಸುತ್ತಿನ ಗಡಿ ಮಾತುಕತೆಗಾಗಿ. ನಿಮಗೆಲ್ಲ ಗೊತ್ತೇ ಇದೆ, ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ಭೇಟಿಯಾದಂತಹ ಸಂದರ್ಭದಲ್ಲಿ ಭಾರತ ಮತ್ತು ಚೈನಾ ಒಂದು ನಿರ್ಧಾರಕ್ಕೆ ಬಂದಿದ್ವು. ಈ ಎರಡೂ ದೇಶಗಳ ನಡುವಿನ ಗಡಿ ವಿಚಾರ ಇದೆಯಲ್ಲ, ಇದನ್ನ ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಭಾರತದ ಪರವಾಗಿ ದೋವಾಲ್ ಅವರಿಗೆ ಹೊಣೆಗಾರಿಕೆ ವಹಿಸಲಾಗಿತ್ತು. ಅತ್ತ ಕಡೆಯಲ್ಲಿ ಚೈನಾದ ಪರವಾಗಿ ವಾಂಗಿ ಅಂದ್ರೆ ಅಲ್ಲಿನ ವಿದೇಶಾಂಗ ಸಚಿವರಿಗೆ ಹೊಣೆ ಹೊರಿಸಲಾಗಿತ್ತು. ಈ ಇಬ್ಬರು ನಾಯಕರ ನಡುವೆ ಅನೇಕ ಸುತ್ತಿನ ಮಾತುಕತೆಗಳು ಈಗಾಗಲೇ ನಡೆದಿದ್ದಾವೆ. ಈಗ ಇನ್ನೊಂದು ಸುತ್ತಿನ ಮಾತುಕತೆಗಾಗಿ ದೋವಾಲ್ ಅವರು ಚೈನಾಗೆ ಹೋಗಿದ್ದಾರೆ. ಕೇವಲ ಅದಷ್ಟೇ ಉದ್ದೇಶವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಮುಂದಿನ ವಾರ ಕಿರ್ಗಿಸ್ತಾನದಲ್ಲಿ ನಡೀತಾ ಇರುವಂತಹ SCO ಶೃಂಗಸಭೆಗೆ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ. ಅಲ್ಲಿಗೆ ಕ್ಸಿ ಜಿನ್ಪಿಂಗ್ ಬರುವಂತಹ ಸಂಭವವೂ ಕೂಡ ಇದೆ. ಅಲ್ಲಿ ಇಬ್ಬರು ನಾಯಕರು ಮುಖಾಮುಖಿಯಾಗ್ತಾರೆ. ದ್ವಿಪಕ್ಷೀಯ ಮಾತುಕತೆಗಳ ಸಾಧ್ಯತೆಗಳಿದ್ದಾವೆ.
ಅದೊಂದು ಕಾರಣ. ಎರಡನೇದಾಗಿ ಭಾರತದಲ್ಲಿ ನಡೀತಾ ಇರುವಂತಹ ಬ್ರಿಕ್ಸ್ ಶೃಂಗಸಭೆ ಇದೆಯಲ್ಲ, ಇದಕ್ಕೆ ಕ್ಸಿ ಜಿನ್ಪಿಂಗ್ ಅವರಿಗೆ ಈಗಾಗಲೇ ಭಾರತ ಆಹ್ವಾನ ಕೊಟ್ಟಿದೆ. ಕ್ಸಿ ಜಿನ್ಪಿಂಗ್ ಇನ್ನೂ ಸಹ ಭಾರತಕ್ಕೆ ಬರೋದನ್ನ ಕನ್ಫರ್ಮ್ ಮಾಡಿಲ್ಲ. ಬರದೇ ಇದ್ರೆ ಬ್ರಿಕ್ಸ್ ವೀಕ್ ಆಗುತ್ತೆ ಹೊರತು ಭಾರತಕ್ಕೇನು ನಷ್ಟ ಇಲ್ಲ. ಈ ಹಿಂದಿನ ಕ್ಸಿ ಜಿನ್ಪಿಂಗ್ ಅವರ ಧೋರಣೆಯನ್ನ ನೋಡಿದ್ರೆ ಅವರು ಭಾರತಕ್ಕೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇತ್ತು. ಕಡೆಯದಾಗಿ ಕ್ಸಿ ಜಿನ್ಪಿಂಗ್ ಭಾರತಕ್ಕೆ ಬಂದಿದ್ದು ಗಲ್ವಾನ್ಗೂ ಮುನ್ನ. ಅದಾದ ಮೇಲೆ ಯಾವತ್ತೂ ಕೂಡ ಅವರು ಭಾರತ ಪ್ರವಾಸವನ್ನ ಕೈಗೊಂಡಿಲ್ಲ. ಕ್ಸಿ ಭಾರತಕ್ಕೆ ಬರದೆ 7 ವರ್ಷಗಳಾಗಿದೆ. ಈ ಬಾರಿ ಬ್ರಿಕ್ಸ್ ಶೃಂಗಸಭೆ ಭಾರತದಲ್ಲೇ ನಡೀತಾ ಇರೋದ್ರಿಂದ ಕ್ಸಿ ಬರೋದಕ್ಕೆ ಒಂದು ಉತ್ತಮ ವೇದಿಕೆ ಕೂಡ ಇದೆ. ಸದ್ಯ ಕ್ಸಿ ಭಾರತಕ್ಕೆ ಬರ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಖಚಿತವಾದಂತಹ ಯಾವುದೇ ಮಾಹಿತಿಗಳಿಲ್ಲ. ಚೈನಾ ಎಲ್ಲೂ ಕೂಡ ಓಪನ್ ಆಗಿ ಹೇಳ್ಕೊಂಡಿಲ್ಲ. ಆದರೆ ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ, ಕ್ಸಿ ಜಿನ್ಪಿಂಗ್ ಭಾರತಕ್ಕೆ ಬರ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ತನ್ನ ಜೊತೆಗೆ 400 ಮಂದಿಯ ನಿಯೋಗವನ್ನ ಭಾರತಕ್ಕೆ ತರ್ತಾ ಇದ್ದಾರೆ ಅಂತ. ಈ ಟ್ರಂಪ್ ಅವರ ಹುಚ್ಚಾಟದ ಕಾರಣದಿಂದಾಗಿ ಚೈನಾ ಕೂಡ ಕೆಲವೊಂದಷ್ಟು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತದೊಂದಿಗೆ ಎಕನಾಮಿಕ್ ಕೋಆಪರೇಷನ್ ಅನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ಚೈನಾ ಕೂಡ ಉತ್ಸಾಹವನ್ನು ತೋರಿಸ್ತಾ ಇದೆ. ಆದರೆ ಕೆಲವೊಂದಷ್ಟು ಕ್ಲಾಶಸ್ ಕೂಡ ಇದೆ. ಇತ್ತೀಚೆಗೆ ಅರುಣಾಚಲದ 27 ಪ್ರದೇಶಗಳಿಗೆ ಭಾರತ ಪುನರ್ನಾಮಕರಣ ಮಾಡಿತ್ತು. ಈ ಅರುಣಾಚಲದ ವಿಚಾರ ಬಂದಾಗಲೆಲ್ಲ ಚೈನಾ ಖ್ಯಾತೆ ತೆಗೆಯುತ್ತೆ. ಅದು ನನಗೆ ಸೇರಬೇಕಾದಂತಹ ಭೂಪ್ರದೇಶ ಅನ್ನುವಂಥದ್ದು ಚೈನಾದ ವಾದ. ಭಾರತ ಅದಕ್ಕೆ ಯಾವತ್ತೂ ಕೂಡ ಸೊಪ್ಪು ಹಾಕಿಲ್ಲ. ತನಗೆ ಬೇಕಾದ ಹಾಗೆ ಭಾರತ ನಿರ್ಧಾರ ಕೈಗೊಳ್ಳುತ್ತೆ. ಈ ಎಲ್ಲ ಕಾರಣದಿಂದಾಗಿ ಕ್ಸಿ ಜಿನ್ಪಿಂಗ್ ಭಾರತಕ್ಕೆ ಪ್ರವಾಸ ಕೈಗೊಳ್ಳುತ್ತಾರೋ, ಬ್ರಿಕ್ಸ್ನಲ್ಲಿ ಭಾಗಿಯಾಗ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದಾವೆ. ಕಳೆದ ಬಾರಿ SCO ಶೃಂಗಸಭೆ ಚೈನಾದಲ್ಲಿ ನಡೆದಿತ್ತು. ಆಗ ಭಾರತದ ಪಾರ್ಟಿಸಿಪೇಷನ್ ಇರಲೇಬೇಕು ಅಂತ ಚೈನಾ ಸಾಕಷ್ಟು ಪ್ರಯತ್ನ ಮಾಡಿ ಭಾರತದ ಪ್ರಧಾನಿಯನ್ನ ತನ್ನ ದೇಶಕ್ಕೆ ಕರೆಸುವಲ್ಲಿ ಯಶಸ್ವಿಯಾಗಿತ್ತು. ಆ ಭೇಟಿ ಜಗತ್ತಿನಲ್ಲಿ ಯಾವ ಮಟ್ಟಿನ ಕಿಡಿ ಹತ್ತಿಸಿತ್ತು ಅಂತಂದ್ರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಚೈನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ರಷ್ಯಾದ ಅಧ್ಯಕ್ಷ ಪುತಿನ್ ಒಟ್ಟಿಗೆ ಇರುವಂತಹ ಫೋಟೋ ನೋಡಿ ಅಮೆರಿಕದ ಅಧ್ಯಕ್ಷ ಉರ್ಕೊಂಡಿದ್ರು. ಟ್ರಂಪ್ ಅದರ ಬಗ್ಗೆ ಮನಸ್ಸಿಗೆ ಬಂದಂತೆ ಕಮೆಂಟ್ಗಳನ್ನು ಮಾಡಿದ್ರು, ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಹಾಕಿದ್ರು. ಹೀಗಾಗಿ ಮುಂದಿನ ವಾರ ನಡೆಯುವಂತಹ SCO ಶೃಂಗಸಭೆ, ಅದಾದ ಬಳಿಕ ಭಾರತದಲ್ಲಿ ನಡೆಯುವಂತಹ ಬ್ರಿಕ್ಸ್ ಶೃಂಗಸಭೆ, ಇದೆಲ್ಲ ಆದಮೇಲೆ ಟ್ರಂಪ್ ಅವರಿಂದ ಪ್ರತೀಕಾರದ ಒಂದಷ್ಟು ತೀರ್ಮಾನಗಳು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಮಿತ್ರರೇ, ಈ ವಿಚಾರದಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.